ಸೊ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ. ಮೊದಲು ಪ್ರತಿಯೊಬ್ಬರಿಗೂ ವೆರಿ ಗುಡ್ ಮಾರ್ನಿಂಗ್. ಏನ್ ಬ್ರದರ್, ಬಹಳ ಒಂದು ಖುಷಿಯಿಂದ ತಾವು ಬೆಳಗ್ಗೆ ಕಾಣಿಸ್ತಾ ಇದ್ದೀರಾ ಅಂತೀರಾ? ಹೌದು, ನಾನು ಹೇಳುವಂತಹ ಒಂದು ಗುಡ್ ನ್ಯೂಸ್, ನಾನು ಹೇಳುವಂತಹ ಒಂದು ಬ್ರೇಕಿಂಗ್ ನ್ಯೂಸ್ ಇಂದ ತಾವು ಕೂಡ ಪ್ರತಿಯೊಬ್ಬರು ಖುಷಿ ಪಡ್ತೀರಾ. ಇಂಡಿಯಾ ಪೋಸ್ಟ್ ಆಫೀಸ್ ಅಥವಾ ಒಂದು ಭಾರತ ಒಂದು ಅಂಚೆ ಇಲಾಖೆಯಿಂದ ಪ್ರತಿಯೊಬ್ಬರಿಗೂ ಒಂದು ಗುಡ್ ನ್ಯೂಸ್ ಅನ್ನ ಇಲ್ಲಿ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ, ರಿಲೀಸ್ ಅನ್ನ ಮಾಡಿದ್ದಾರೆ. ಅದೇನಂದ್ರೆ, ನಾವೇನು ಬಹಳಷ್ಟು ದಿನಗಳಿಂದ ಸುಮಾರು 35,000 ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡ್ತಾರೆ, ಸುಮಾರು 35,000 ಒಂದು ಪೋಸ್ಟ್ ಗಳನ್ನ ರಿಲೀಸ್ ಅನ್ನ ಮಾಡ್ತಾರೆ ಅಂತ ನಾವು ಒಂದು ಅಂದಾಜಿನ ಮೇಲೆ ನಾವೇನು ಅಪ್ಡೇಟ್ ಅನ್ನ ಕೊಡ್ತಿದ್ರಿ. ಗಾಯ್ಸ್, ಫೈನಲ್ ಆಗಿ ಈ ಒಂದು 35,000 ಒಂದು ವೇಕೆನ್ಸಿಗಳಿಗಿಂತ ಹೆಚ್ಚು ವೇಕೆನ್ಸಿಗಳನ್ನ ಪೋಸ್ಟ್ ಅನ್ನ ಇವತ್ತು ರಿಲೀಸ್ ಅನ್ನ ಮಾಡಿದ್ದಾರೆ, ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ನಾವು ಕೂಡ ಒಂದು ಎಕ್ಸ್ಪೆಕ್ಟೇ ಮಾಡಿಲ್ಲ ಇಷ್ಟೊಂದು ವೇಕೆನ್ಸಿಗಳನ್ನ ಈ ಬಾರಿ ರಿಲೀಸ್ ಅನ್ನ ಮಾಡ್ತಾರ ಅಂತ. ಸೊ ಒಂದು ಒಳ್ಳೆಯ ಒಂದು ಅವಕಾಶ, ಒಂದು ಒಳ್ಳೆಯ ಒಂದು ಚಾನ್ಸ್. ಯಾರೆಲ್ಲ ಈ ಬಾರಿ ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲಿ ಒಂದು ಅಪ್ಲೈ ಅನ್ನ ಮಾಡ್ತೀರಾ, ಈ ಒಂದು ಹೆಚ್ಚು ಒಂದು ವೇಕೆನ್ಸಿಗಳನ್ನ ಏನ್ ಮಾಡಿದ್ದಾರೆ ಅದರ ಬಗ್ಗೆ ಒಂದು ಡೀಟೇಲ್ ಆಗಿ ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ನಲ್ಲೇ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ, ರಿಲೀಸ್ ಅನ್ನ ಮಾಡಿದ್ದಾರೆ. ಸೊ ಬನ್ನಿದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ಸ್ ನಾನು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ನಲ್ಲಿ ನಾನು ಕರ್ಕೊಂಡು ಹೋಗಿ ಪ್ರತಿ ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ. ಸ್ನೇಹಿತರೆ, ಇದೇ ಒಂದು ಖುಷಿಯಿಂದ ತಾವು ಏನ್ ಮಾಡಬೇಕು, ಚಾನಲ್ ತಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಪ್ರತಿ ಒಂದು ಬ್ರೇಕಿಂಗ್, ಪ್ರತಿ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ಗಳು ತಮಗೆ ಈ ಒಂದು ಚಾನಲ್ ಮುಖಾಂತರ ತಮಗೆ ಸಿಗ್ತಾ ಇರುತ್ತೆ. ಓಕೆನಾ? ಚಾನಲ್ ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ? ಸೊ ಬನ್ನಿ ವಿಡಿಯೋ ಮುಂದುವರಿಸೋಣ. ಗಾಯ್ಸ್, ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ನಾನು ಇದರ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಇಲ್ಲಿ ನಾನು ಓಪನ್ ಅನ್ನ ಮಾಡ್ಕೊಂಡಿದ್ದೀನಿ. ನಾನು ಈ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಅನ್ನ ಓಪನ್ ಮಾಡಿ ಚೆಕ್ಔಟ್ ಅನ್ನ ಮಾಡಿದಾಗ ನನಗೂ ಕೂಡ ಒಂದು ಶಾಕಿಂಗ್ ಅನಿಸ್ತು. ಓಕೆನಾ? ಏನಕ್ಕಂದ್ರೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದಾರ. ನಿಜವಾಗ್ಲೂ ಪ್ರತಿಯೊಬ್ಬರಿಗೂ ಒಂದು ಗುಡ್ ನ್ಯೂಸ್. ತಾವಿಲ್ಲಿ ನೋಡಬಹುದು, ಮೊದಲನೇದಾಗಿ ತಾವು ಕೂಡ ಇಂಡಿಯಾ ಪೋಸ್ಟ್ GDS ಆನ್ಲೈನ್ ಅಂತ ತಾವು ಏನ್ ನೋಡ್ತಾ ಇದ್ದೀರಾ, ತಾವು ಸ್ವತಃ ಹೋಗಿ ತಾವು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ನಲ್ಲಿ ತಾವು ಸರ್ಚ್ ಅನ್ನ ಮಾಡಿ ಈ ರೀತಿಯಾಗಿರುವಂತಹ ಒಂದು ಪಾಪ್ ನಿಮ್ಗೆ ಕೂಡ ಕಾಣಿಸುತ್ತೆ. ನೋಡಬಹುದು, ಮೊದಲನೇದಾಗಿ ಇಲ್ಲಿ ಒಂದು ನೋಟಿಫಿಕೇಶನ್ ಅಂತ ಮೆನ್ಷನ್ ಮಾಡಿದ್ದಾರೆ, ರಿಜಿಸ್ಟ್ರೇಷನ್ ಅಂತ ಮೆನ್ಷನ್ ಮಾಡಿದ್ದಾರೆ, ಅಪ್ಲೈ ಆನ್ಲೈನ್ ಅಂತ ಮೆನ್ಷನ್ ಮಾಡಿದ್ದಾರೆ, ಫೀಸ್ ಪೇಮೆಂಟ್ ಅಂತ ಒಂದು ಮೆನ್ಷನ್ ಅನ್ನ ಮಾಡಿದ್ದಾರೆ. ಇದನ್ನೆಲ್ಲ ಬಿಟ್ಟು ಒಂದು ನೋಟಿಫಿಕೇಶನ್ ಇಲ್ಲಿ ಒಂದು ಸ್ಕ್ರೋಲ್ ಆಗ್ತಿದೆ. ನೋಡಬಹುದು, GDS ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ ಜುಲೈ 2024. ಇಲ್ಲಿ ನಂಬರ್ ಆಫ್ ಪೋಸ್ಟ್ 44,228, 44,228 ಒಂದು ವೇಕೆನ್ಸಿಗಳು ಅಂತಹ ಮೆನ್ಷನ್ ಮಾಡಿದ್ದಾರೆ. ಈ ಬಾರಿ ಇವತ್ತು ರಿಲೀಸ್ ಮಾಡುವಂತಹ ಒಂದು ನೋಟಿಫಿಕೇಶನ್ ಅಲ್ಲಿ 44,228 ಒಂದು ವೇಕೆನ್ಸಿಗಳನ್ನ ಈ ಬಾರಿ ರಿಲೀಸ್ ಅನ್ನ ಮಾಡ್ತಾರೆ, ಇವತ್ತು ರಿಲೀಸ್ ಅನ್ನ ಮಾಡ್ತಾರೆ. ಈ ಒಂದು ವೇಕೆನ್ಸಿಗಳಲ್ಲಿ ತಾವು ಇವತ್ತು ಆನ್ಲೈನ್ ನಲ್ಲಿ ತಾವು ಅಪ್ಲೈ ಅನ್ನ ಮಾಡಬೇಕಾಗಿರುತ್ತೆ. ಕ್ಲಿಯರ್ ಆಗಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. GDS ಏನು ಒಂದು ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ ಜುಲೈ 2024 ಅಂತ ಒಂದು ನೋಟಿಫಿಕೇಶನ್ ನೇಮ್ ಇರುತ್ತೆ, ಆಲ್ರೆಡಿ ತಮಗೆ ಗೊತ್ತಿದೆ. ನಂತರ ಅಪ್ಲಿಕೇಶನ್ ಸಬ್ಮಿಷನ್ ಸ್ಟಾರ್ಟ್ ಡೇಟ್ ಇವತ್ತಿನಿಂದ 15/7/2024 ಇವತ್ತಿನಿಂದ ನಿಮ್ಮ ಒಂದು ಅಪ್ಲೈ ಮಾಡುವಂತಹ ಒಂದು ಡೇಟ್ ಸ್ಟಾರ್ಟ್ ಆಗುತ್ತೆ. ನಂತರ ಎಂಡಿಂಗ್ ಡೇಟ್ 5/8/2024 ಏನು ಒಂದು ಲಾಸ್ಟ್ ಒಂದು ಕೊನೆಯ ಒಂದು ಡೇಟ್ ಆಗುತ್ತೆ. ಸ್ನೇಹಿತರು, ತಾವು ಇವಾಗ ಅಪ್ಲೈ ಮಾಡಕ್ಕೆ ತಾವು ಟ್ರೈ ಅನ್ನ ಮಾಡಬೇಡಿ. ಏನಕ್ಕಂದ್ರೆ ಒಂದು ರಿಜಿಸ್ಟ್ರೇಷನ್ ಆಗಿರ್ಬೋದು ಮತ್ತು ಅಪ್ಲೈ ಮಾಡುವಂತಹ ಒಂದು ಲಿಂಕ್ ಅನ್ನ ಇಲ್ಲಿ ಒಂದು ಕಂಪ್ಲೀಟ್ ಆಗಿ ಇನ್ಆಕ್ಟಿವ್ ಆಗಿದೆ, ಅಂದ್ರೆ ಏನು ಒಂದು ಆಕ್ಟಿವ್ ಆಗಿಲ್ಲ ಇನ್ನು. ನಾನು ಹೇಳಿದಿನಲ್ಲ, 10 ಗಂಟೆಯಿಂದ ತಾವು ಏನು ಒಂದು ಅಪ್ಲೈ ಮಾಡುವಂತಹ ಒಂದು ಲಿಂಕ್ ಜನರೇಟ್ ಆಗುತ್ತೆ ಅಂತ ಹೇಳಿದ್ದೀನಿ. ಸಪೋಸ್ 10 ಗಂಟೆಗೆ ಆಗಿಲ್ಲ ಅಂದ್ರೆ ಅತಿ ಬೇಗವಾಗಿ ಸಾಯಂಕಾಲ ಅಥವಾ ಒಂದು ರಾತ್ರಿಯ ಒಂದು ಟೈಮ್ ನಲ್ಲಿ ತಾವು ಅಪ್ಲೈ ಅನ್ನ ಮಾಡಬಹುದು. ಇಷ್ಟು ಬೇಗ ಈ ಒಂದು ನೋಟಿಫಿಕೇಶನ್, ಈ ಒಂದು ಪಾಪ್ ಅನ್ನ ರಿಲೀಸ್ ಅನ್ನ ಮಾಡಿದ್ದಾರೆ ಅಂದ್ರೆ ವೆಬ್ಸೈಟ್ ನಲ್ಲಿ ಕರೆಕ್ಟ್ ಆಗಿ 10 ಗಂಟೆಗೆ ತಾವು ಅಪ್ಲೈ ಅನ್ನ ಮಾಡಬಹುದು. ಒಂದು ಹೇಳ್ತಾ ಇದೀನಿ, ತಾವು ಅವಸರ ಬೀಳ್ಬೇಡಿ, ಆತುರ ಬೀಳ್ಬೇಡಿ. ಯಾವ ರೀತಿ ಅಪ್ಲೈ ಮಾಡಬೇಕು ಎಂಬುದು ನಾನು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ. ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ನಿಮ್ಮ ಬಳಿ 25 ದಿನ ಒಂದು ಕಾಲಾವಕಾಶ ಇದೆ, ಟೈಮ್ ಇದೆ. ನೀವು ಅಪ್ಲೈ ಅನ್ನ ಮಾಡಕ್ಕೆ ಲೇಟ್ ಆಗಿ ಮಾಡಿ, ಒಳ್ಳೆಯದಾಗಿ ಅಪ್ಲೈ ಮಾಡಿ. ಯಾವುದೇ ಒಂದು ಮಿಸ್ಟೇಕ್ಸ್ ಅನ್ನ ತಾವು ಇಲ್ಲಿ ಮಾಡಬೇಡಿ. ಓಕೆ, ಡೈರೆಕ್ಟ್ ಆಗಿ ನಾನು ಬೇಕಾದ್ರೆ ಇದರ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ನ ಒಂದು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಪೇಸ್ಟ್ ಅನ್ನ ಮಾಡಿರ್ತೀನಿ. ಪ್ರತಿಯೊಬ್ಬರು ಹೋಗಿ ಒಂದು ಸಲ ತಾವು ಇದನ್ನ ಚೆಕ್ಔಟ್ ಅನ್ನ ಮಾಡಿ.